ವಿಶ್ವದಲ್ಲಿ ಅತ್ಯಂತ ಆತಂಕದ ವಾತಾವರಣವನ್ನು ಮೂಡಿಸಿರುವಂಥ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಯುದ್ಧ ವಿಚಿತ್ರ ರೂಪಗಳನ್ನು ಪಡ್ಕೋತಾ ಇದೆ. ದಿನ ಕಳೆದಂತೆಲ್ಲ ಎರಡೂ ಕಡೆಯ ನಾಯಕರುಗಳು ತಮ್ಮದೇ ಆದ ಭಿನ್ನವಾದ ಅಭಿಪ್ರಾಯಗಳು ಮತ್ತು ಆಲೋಚನೆಗಳನ್ನು ಪ್ರಕಟ ಮಾಡುತ್ತಿರುವಂತೆ ಯಾವುದಕ್ಕೂ ನಿರ್ದಿಷ್ಟವಾದಂತಹ ಗೊತ್ತು ಗುರಿ ಇಲ್ಲದ ಕಾರಣ ಬಹುಶಃ ವಾರು ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ಯಾರೂ ಹೇಳಲಿಕ್ಕಾಗ್ತಿಲ್ಲ. ಬೆಳಿಗ್ಗೆ ಆದರೆ ಡೊನಾಲ್ಡ್ ಟ್ರಂಪ್ ಮಾತುಕತೆ ಭಾಳ ಚೆನ್ನಾಗಿ ನಡೀತಾ ಇದೆ, ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಡ್ಯಾಶ್ ಡ್ಯಾಶ್ ಅಂತಾರೆ. ಮಧ್ಯಾಹ್ನ ಆದರೆ ಸರ್ವನಾಶ ಮಾಡಿಬಿಡ್ತೀನಿ ಅಂತಾರೆ. ಇರಾನ್ ಬೆಳಗ್ಗೆ ಆದರೆ ನಾವು ಮಧ್ಯಸ್ಥಿಕೆ ನಡೆಸುತ್ತಿರುವವರ ಮೂಲಕ ಮಾತುಕತೆ ಮಾಡ್ತಾ ಇದ್ದೀವಿ ಅಂತಾರೆ. ಮಧ್ಯಾಹ್ನ ಆದರೆ ನಾವು ಕಾಯ್ತಾ ಇದ್ದೀವಿ, ಬನ್ನಿ ನಿಮ್ಮ ಮೇಲೆ ಮಳೆ ಸುರಿಸ್ತೀವಿ ಬೆಂಕಿದು ಅಂತಾರೆ. ಹಾಗಾಗಿ ಯಾರಿಗೂ ಗೊತ್ತಿಲ್ಲ, ಎಲ್ಲ ಗೋಜಲಲ್ಲಿ ನಡೀತಿರೋ ಹಾಗೆ ಕಾಣಿಸ್ತಾ ಇದೆ. ಇದರ ಪರಿಣಾಮವನ್ನು ಮಾತ್ರ ಪ್ರಪಂಚದ ಎಲ್ಲ ಕಡೆ ಜನ ಅನುಭವಿಸಬೇಕಾಗಿ ಬಂದಿದೆ. ನಿನ್ನೆ ಅಂತಾರಾಷ್ಟ್ರೀಯ ಮಾಧ್ಯಮದ ಯಾವುದೋ ಒಂದರಲ್ಲಿ ನಾನು ನೋಡ್ತಾ ಕೂತಿದ್ದೆ. ಒಂದು ತುಂಬ ವಯಸ್ಸಾಗಿರೋ 80 ವರ್ಷ ವಯಸ್ಸಾಗಿರೋದು ಮ್ಯಾನ್ಮಾರ್ನಲ್ಲಿ ಗದ್ದೆಯಲ್ಲಿರಬಹುದಾ ಕೆಲಸ ಮಾಡ್ತಿರೋ ಹೆಣ್ಣು ಮಗಳು, ಅವಳಿಗೆ ಯಾರೋ ಮಾತಾಡಿಸಿದಾಗ ಅವಳು ಹೇಳ್ತಾಳೆ, ನನಗೆ ಅವನು ಯಾರು ಟ್ರಂಪು ಅನ್ನೋದು ಗೊತ್ತಿರಲಿಲ್ಲ, ಈಗ ಅವನು ಯಾರು, ಅವನ ಫ್ಯಾಮಿಲಿ ಏನು ಎಲ್ಲ ತಿಳ್ಕೊಂಡಿದ್ದೀನಿ, ಯಾಕಂದರೆ ಅವನಿಂದನೇ ಇವೆಲ್ಲ ಆಗ್ತಿರೋದು ಅಂತ. ಅಂದರೆ ಅದನ್ನು ಯಾಕೆ ಹೇಳಿದೆ ಈಗ ಅಂದರೆ, ಯಾವ ಡೆಪ್ತ್ಗೆ, ಆಳದಲ್ಲಿ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಬರೀ ಸಮಸ್ಯೆ ಇರಾನ್ಗೆ, ಇರಾಕ್ಗೆ, ಇಸ್ರೇಲ್ಗೆಲ್ಲ ಸಂಬಂಧವೇ ಇಲ್ಲದವರೆಲ್ಲ ಹೇಗೆ ಅನುಭವಿಸ್ಬೇಕಾಗಿ ಬಂದಿದೆ ಈ ಸಮಸ್ಯೆಯನ್ನು ಅಥವಾ ಇದರಿಂದ ಆಗುತ್ತಿರುವ ಪರಿಣಾಮಗಳನ್ನು. ಬಹು ಸಹಜವಾಗಿ ಭಾರತದಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಇದರ ಬಿಸಿ ತಟ್ತಾ ಇದೆ. ಭಾರತದಲ್ಲಿ ಬಹುತೇಕ ತಟ್ತಾ ಇರೋದು ಪೆಟ್ರೋಲ್ ಡೀಸೆಲ್ ಅಲ್ಲ, ಗೃಹ ಬಳಕೆ ಹಾಗೂ ವಾಣಿಜ್ಯ LPG ಸಿಲಿಂಡರು ಮತ್ತು ಆಟೋ ಅಥವಾ ವಾಹನಗಳಿಗೆ ಬಳಸಬಹುದಾದ CNG. ಇದು ಸಮಸ್ಯೆಯನ್ನು ತರ್ತಾರೋ ಹಾಗೆ ಇದೆ. ಇದು ಎಲ್ಲ ವರ್ಗದ ಜನರಿಗೂ ತಂದಿದೆ, ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಎಲ್ಲರಿಗೂ ತಂದಿದೆ ಪ್ರಾಬ್ಲಮ್. ಈ ಮಧ್ಯೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅರಿವಿದ್ದಂಗೆ ಕಾಣಿಸ್ತಾ ಇದೆ, ಇದು ಮುಂದುವರೆದರೆ LPG ವಿಲ್ ಬಿ ಅನ್ ಇಶ್ಯೂ ಅಂತ. ನಾನು ಅವತ್ತೇ ಹೇಳ್ತಾ ಇದ್ದೆ, 1 ಟ್ಯಾಂಕರು 2 ಟ್ಯಾಂಕರ್ LPGಗಳು ಬಂದಾಗ ಅದನ್ನು ಸಂಭ್ರಮ ಮಾಡೋಕ್ಕೆ ಹೋಗಬೇಡಿ. ಅದು ಸಂಭ್ರಮ ಪಟ್ಕೊಳ್ಳಿ, ಸಂತೋಷ ಏನಾದ್ರು ಬಂತಲ್ಲಪ್ಪ ಅಂದರೆ, ನೀರೇ ಬರೆದಿದ್ದಾಗ ಒಂದು 1/4 ಗಂಟೆ ನೀರು ಕೊಟ್ರಂತೆ ಅಂದರೆ ಬಾಟ್ಲೆಲ್ಲರೂ 4 ಹಿಡ್ಕೊಂಡು ಕುಡಿಯೋಣ, ಬದುಕೊಳ್ಳೋಣ ಅನ್ನೋ ಥರ. ಬಟ್ ಅದರಿಂದ ದೊಡ್ಡ ಸಮಸ್ಯೆಗಳು ಬರಗೆ ಹರಿಯಲ್ಲ ನಿಮ್ಮದು ಅಂತ ನಾನು ಹೇಳುತ್ತಿದ್ದೆ. ಈಗ ಹಾಗೇ ಆಗ್ತಾ ಇರೋದು. ಈಗ ಇನ್ನೂ 2 ಟ್ಯಾಂಕರ್ಗಳು ಬರ್ತಾ ಇವೆ, ರಫ್ಲಿ ಕ್ಯಾರಿಯಿಂಗ್ 1,00,000 ಮೆಟ್ರಿಕ್ ಟನ್ನನ್ನು 1,00,000 ಮೆಟ್ರಿಕ್ ಟನ್ನನ್ನು ಕ್ಯಾರಿ ಮಾಡಿಕೊಂಡು ಬರ್ತಾ ಇವೆ. ಬಟ್ ಭಾರತದ ಬಳಕೆಗೆ ಹೋಲಿಸಿದಾಗ, ಅಂದರೆ ಭಾರತದಲ್ಲಿರುವ ಗ್ರಾಹಕ ಸಂಖ್ಯೆ ಮತ್ತು ಬಳಕೆಗೆ ಹೋಲಿಸ್ತಾ ಇದ್ದಾಗ, ನೀವು ಎಷ್ಟು ತಂದರೂ ರಾಕ್ಷಸನ ಹೊಟ್ಟೆಗೆ ಮಜ್ಜಿಗೆ ತಂತು ತುಂಬದಂಗದು. ಸಣ್ಣ ದೇಶ ಅಲ್ಲ. ಶ್ರೀಲಂಕಾಗೆ ನಾವು ಒಂದು 38,000 ಮೆಟ್ರಿಕ್ ಟನ್ನಿನ ಒಂದು ಶಿಪ್ಪನ್ನು ಕಳಿಸ್ಕೊಟ್ಟಿದ್ದೀವಿ. ಅವರು ಒಂದಿಷ್ಟು ಉಸಿರಾಡ್ಕೊಂಡ್ಬಿಡ್ತಾರೆ ಅದರಲ್ಲಿ. ಅವರು ಬೇರೆ ಸಣ್ಣ ದೇಶ, ಸಣ್ಣದ್ದು ಬಳಕೆ ಅವ್ರಿಗೆ, ದೊಡ್ಡದಲ್ಲ ಅವ್ರಿಗೆ. ನಮ್ದು ಹಂಗಲ್ಲ. ಭಾರತದಲ್ಲಿ ಭಾಳ ಕಷ್ಟ ಇದೆ, ಭಾಳ ಜನಕ್ಕೆ ಇದು ಅರಿವಾಗ್ತಾ ಇಲ್ಲ. ಯಾಕಿಲ್ಲ ನಮ್ಮಲ್ಲಿ, ಯಾಕಿಲ್ಲ ಅಲ್ಲ, ಅಷ್ಟು ತರಲಿಕ್ಕೆ ಆಗಲ್ಲ. ಇದು ಸಾಮಾನ್ಯವಾದ ಸಂದರ್ಭವಲ್ಲ, ಇದು ಅಸಾಮಾನ್ಯವಾದಂತಹ ಸಂದರ್ಭ ಇದು. ಹಾಗಾಗಿ ನಿಮ್ಗೆ 60 ಟ್ಯಾಂಕರು, ದಿನಕ್ಕೆ 2 ಟ್ಯಾಂಕರ್ ಲೆಕ್ಕಾಚಾರ ಹಿಡಿದ್ರೆ 60 ಟ್ಯಾಂಕರ್ 65 ಟ್ಯಾಂಕರ್ ಬರಬೇಕಾದ ಜಾಗದಲ್ಲಿ ನೀವು 15-20 ಟ್ಯಾಂಕರ್ ಬಂದರೆ ಏನಾಗಬೇಕು? ಹಾಗಾಗಿ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಿ ಬಂತು, ನಾನು ಇದು ಗ್ಯಾಸಲ್ಲಿ ಸಿಲಿಂಡರ್ ನಾನು ಬುಕ್ ಮಾಡಿ 40 ದಿನ ಆಯಿತು. ಆಗಿರ್ಬೋದು, 40 ಡೇಸ್ ಅಲ್ಲ, ನೆಕ್ಸ್ಟ್ 80 ಡೇಸು ಆಗ್ಬೋದು, ಇದ್ರೆ ಕೊಡ್ಬೋದು. ಹಾಂ, ಇದ್ರೆ ಪ್ರಶ್ನೆ ಅಲ್ಲ. ತರಕ್ಕೆ ಆಗದಿದ್ರೆ ಏನು ಮಾಡ್ತೀರಿ? ದ್ಯಾಟ್ ಈಸ್ ಎ ಪ್ರಾಬ್ಲಮ್. ಸೊ ಈಗ ಆಗೋದು ನೋಡಿದ್ರೆ ಮೇಲ್ನೋಟಕ್ಕೆ ಆ ಸಮಸ್ಯೆ ಆಗೋ ಹಂಗೆ ಕಾಣುತ್ತೆ. ಬಿಕಾಸ್ ಡೊನಾಲ್ಡ್ ಟ್ರಂಪು ಕಾರ್ಗ್ ಐಲ್ಯಾಂಡನ್ನು ವಶಪಡಿಸ್ಕೊಳ್ಳೋದು ಅಥವಾ ಏನೋ ಮಾಡೋದು ಅಂತಿದೆ. ನೋಡೋಣ ಮುಂದಕ್ಕೆ ಏನೇನಾಗಿದೆ ಅಂದರೆ, LPG ಮೇಲೆ ತುಂಬ ಅಭಾವ ನಮಗೆ ಬೀಳ್ತಾ ಇದೆ, ಏಟು ಈಗಾಗಲೇ ಬಿದ್ದಿದೆ. ನಾನು ಇದನ್ನೇ ಕೇಂದ್ರ ಸರ್ಕಾರಕ್ಕೆ ಆರಂಭದಿಂದ ಹೇಳ್ತಾ ಇದ್ದಿದ್ದು. ಪೆಟ್ರೋಲ್ ಡೀಸೆಲ್ದು ನಮಗೆ ಪ್ರಾಬ್ಲಮ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ, ಆ್ಯಸ್ ಆನ್ ಟುಡೇ, ಇವತ್ತಿನ ಪ್ರಕಾರ. ಆದರೆ LPGದು ಎಲ್ಲೂ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಪಕ್ಕಾ ಇದೆ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದೀವಿ. ಬುರುಡೆ ಬಿಡಬೇಡಿ ಅಂತ ಅದಕ್ಕೆ ಹೇಳ್ತಾ ಇದ್ದಿದ್ದು. ನೀವು ಬುರುಡೆ ಬಿಟ್ಟರೆ ಗ್ರೌಂಡಲ್ಲಿ ಸಿಗಾಕೋತೀರಿ, ಕನ್ನಡಿ ಥರ ತೋರಿಸ್ಬಿಡ್ತೀವಿ ನಾವು ಅಂತ. ಹಾಗಾಗಿ ಈಗಲೂ ಹೇಳ್ತಾ ಇದ್ದೀನಿ, ಜನರನ್ನು ಮಾನಸಿಕವಾಗಿ ಸಜ್ಜು ಮಾಡೋದೇ ಬೆಟರು ಈ ವಿಚಾರದಲ್ಲಿ. ಇದು ಸೀರಿಯಸ್ ಪ್ರಾಬ್ಲಮ್ ಇದು ಅನ್ನೋದನ್ನು. ಪೆಟ್ರೋಲ್ ಡೀಸೆಲ್ ಅಲ್ಲ ನಾನು ಹೇಳ್ತಿರೋದು. ಯಾಕೆ ಪೆಟ್ರೋಲ್ ಡೀಸೆಲ್ ನಾವು ತೋರಿಸ್ತಾ ಇಲ್ಲ? ಹಾಗಾದರೆ ಎಲ್ಲ ರೂಮರ್ಸ್ ಮೇಲೆ ಯಾವನೋ ಕಚಡನೋ ಕಂತ್ರಿನೋ ಮಾಡಿದ ಕೆಲಸಕ್ಕೆ ಯಾವುದೋ ಪೆಟ್ರೋಲ್ ಪಂಪ್ ಮುಂದೆ ಹೋಗ್ಬೋದು ಜನ. ಬಟ್ ಇಟ್ ಇಸ್ ನಾಟ್ ಎ ಸೀನ್ ಇವಾಗ ನಮ್ಮಲ್ಲಿ. ಯಾಕೆ ಏನೋ ಸರ್ಕಾರ ಈಗ ಕೆಲವು ಆಯ್ದ ಪೆಟ್ರೋಲ್ ಪಂಪ್ಗಳಲ್ಲಿ ಸೀಮೆ ಎಣ್ಣೆನ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಒಂದಿಷ್ಟು ರೆಸ್ಟ್ರಿಕ್ಷನ್ಸನ್ನು ಹಾಕಿದೆ.
ಹಾಗಾಗಿ ಸ್ವಲ್ಪ ಜನಕ್ಕೆ ಯಾರಿಗಾರು ಸೀಮೆ ಎಣ್ಣೆ ಸಿಕ್ಬೋದು. ಈ ಮಧ್ಯೆ ಕಚ್ಚಾ ತೈಲದ ಬ್ಯಾರಲ್ಲು $115 ಹೋಗಿದೆ ಬ್ರೆಂಟ್ ಕ್ರೂಡು, ಬಿಕಾಸ್ ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಸ್ಟೇಟ್ಮೆಂಟಿನ ಪರಿಣಾಮವಾಗಿ. ರೂಪಾಯಿ ಬಗ್ಗೆ ನಾನು ಹೇಳ್ತಾ ಇದ್ದೆ ಹೇಗೆ ಕುಸಿತಾ ಇದೆ ಡಾಲರ್ ವಿರುದ್ಧ ಅಂತ. ಇವತ್ತು ಇನ್ನಷ್ಟು ಕುಸಿತು $95 ದಾಟಿಬಿಡ್ತು. ನಾನು ಮೊದಲಿಂದ ಹೇಳ್ತಿದ್ದೆ $100 ಬರುತ್ತಿದ್ದು ಅಂತ. ಇದು ಈ ಪ್ರಮಾಣದಲ್ಲಿ ಏರುತ್ತೆ. ಒಂದು ವಾರದಿಂದ ವಾರಕ್ಕೆ ಅದು $1 ಎತ್ಕೊಂಬಂದಿದೆ. ಹೆಚ್ಚು ಕಡಿಮೆ ಯುದ್ಧ ಪ್ರಾರಂಭ ಆದಮೇಲೆ $90, $10 ಇದ್ದಿದ್ದು $95, $5 ಎದ್ದು ಬಂದಿದೆ ಆಗಲೇನೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಇಲ್ಲಿವರೆಗೂ RBI ಏನೂ ಮಾಡಲಿಲ್ಲ, ಕೇಂದ್ರ ಸರ್ಕಾರದವರು ಮಾತೂ ಆಡಲಿಲ್ಲ, ನಮಗೇನು ಗೊತ್ತೇ ಇಲ್ಲ ಅನ್ನೋಂಗಿದ್ರು. ಕೇಳಿದ್ರೆ ವಿ ಆರ್ ನಾಟ್ ಟು ವರೀಡ್ ಅಬೌಟ್ ದಿ ರುಪಿ ಡಿಪ್ರಿಸಿಯೇಷನ್ ಅಂತ ಯಾರೊಬ್ಬ ಬುರುಡ ಬಿಟ್ಟು ಕೂತಿದ್ದ ಒಬ್ಬ ಇಡಿಯಟ್ಟು. ಅವನ್ನ ಹೇಳೋಂಗಿಲ್ಲ ನೀವು ಇಡಿಯಟ್ ಅಂತ, ಅವ್ನು ಮಹಾಬುದ್ಧಿವಂತ ಅಂತ ನಾವು ಹೇಳಬೇಕು ಅವನಿಗೆ. ಅದನ್ನು ಹೇಳದೇ ಇದ್ದರೆ ನೀನು ದೇಶ ವಿರೋಧಿ ಆಗ್ಬಿಡ್ಬೋದು, ಅಥವಾ ಪಾಕಿಸ್ತಾನಿ ಪ್ರೇಮಿನೂ ಆಗ್ಬೋದು, ಅಥವಾ ನನ್ನೇ ಪಾಕಿಸ್ತಾನಕ್ಕೆ ಹೋಗು ಅಂತಲೂ ಹೇಳ್ಬೋದು, ಅಥವಾ ನೀನು ದೇಶ ವಿರೋಧಿ ಅಂತೇಳಿ ನನಗೊಂದು ನೋಟಿಸೂ ಬರಬಹುದು. ಏನು ಬೇಕಾದ್ರೂ ಆಗ್ಬೋದು ಈ ದೇಶದಲ್ಲಿ. ಹೇಳೋ ಹಾಗಿಲ್ಲ. ಯಾಕೆ ಹೇಳೋ ಹಾಗಿಲ್ಲ? ಪ್ರಾಣ ಹೋದರೂ ಸರಿ ಹೇಳ್ತೀವಿ, ತಿಳಿದಿಟ್ಕೊಳ್ಳಿ. ಮೂರ್ಖತನದ ಪರಮಾವಧಿ ಇದು ನಮ್ಮದು. ಆಲ್ ರೈಟ್, ನಡೆಸಲಿ, ಅದು ಎಲ್ಲಿವರೆಗೂ ನಡೆಸ್ತಾರೋ ನಡೆಸಲಿ. ಶೇರ್ ಮಾರ್ಕೆಟ್ನಲ್ಲಿ ರಕ್ತಪಾತ, ದಟ್ಸ್ ಓಕೆ, ಅದು ರಿಪೇರಿ ಮಾಡಿಸ್ಕೋತಾರೆ. ಆಮೇಲೆ ಚಿನ್ನ ಬೆಳ್ಳಿ ದರದಲ್ಲಿ ಏರಿಳಿತ ಆಗಿದೆ, ಅದು ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ. ಪ್ರೀಮಿಯಂ ಪೆಟ್ರೋಲ್ದು ತೈಲನ ದರನ ಎಬ್ಬಿಸ್ತಾ ಇದ್ದಾರೆ. ನನ್ನ ಪ್ರಕಾರದಲ್ಲಿ ಇನ್ನು 10 ದಿನ 15 ದಿನ ಯುದ್ಧ ನಡೆದುಬಿಟ್ರೆ ಪ್ರೀಮಿಯಂ ಅಲ್ಲ, ಆರ್ಡಿನರಿ ಪೆಟ್ರೋಲ್ ಡೀಸೆಲ್ ದರನೇ ಎತ್ತಬೇಕಾಗತ್ತೆ ಮೇಲಕ್ಕೆ, ಬೇರೆ ದಾರಿ ಇರಲಿಕ್ಕಿಲ್ಲ. ಖಾಸಗಿ ಪೆಟ್ರೋಲ್ ಪಂಪ್ಗಳು ಆಗಲೇ ಏರಿಸ್ಕೋತಾ ಇದ್ದಾರೆ. ಅದು ನಾನು ಅವತ್ತೇ ಹೇಳಿದೆ, ಗೌರ್ಮೆಂಟ್ ಡಸ್ ನಾಟ್ ರೆಗ್ಯುಲೇಟ್ ಅಂದ ಮೇಲೆ ಅವ್ರು ಏನು ಬೇಕಾದ್ರೂ ಮಾಡ್ಕೋತಾರೆ. ಅವ್ರನ್ನ ರೆಗ್ಯುಲೇಟ್ ಮಾಡಲ್ಲ ಗೌರ್ಮೆಂಟು, ಬಿಕಾಸ್ ಅದು ರೆಗ್ಯುಲೇಟ್ ಮಾಡಿಸ್ಕೊಳ್ಳೋ ಜನ ಅಲ್ಲ, ಅವರೆಲ್ಲ ಸ್ಟ್ರಾಂಗ್ ಇದ್ದಾರೆ ಅವರು. ಎಸ್. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ರಾಜ್ಯದಲ್ಲಿ ಗೃಹ ಬಳಕೆ LPG ಸಿಲಿಂಡರ್ ಸಮಸ್ಯೆ ಕೂಡ ಭೀಕರವಾಗ್ತಾ ಇದೆ. ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಬಳಿ ಇರುವಂತಹ ಕವಿತಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿಯೂ ಕೂಡ ಇದೇ ಸರತಿ ಸಾಲಿನಲ್ಲಿ ಜನ ನಿಂತಿದ್ರು. ಸುಬ್ರಹ್ಮಣ್ಯ ನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. 25 ದಿನ ಅಲ್ಲ 40 ದಿನ ಆಗಿದೆ, ಆದರೂ ಸಿಲಿಂಡರ್ ಬುಕಿಂಗ್ ಆಗ್ತಾ ಇಲ್ಲ ಅಂತ ಕೊರಗನ್ನ ವ್ಯಕ್ತಪಡಿಸಿದ್ರು. ಏಜೆನ್ಸಿ ಅವರು ಹೇಳ್ತಾರೆ 10% ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಕೊಡಿ ಅಂತ ಸರ್ಕಾರ ನಮ್ಗೆ ಹೇಳಿದೆ ಅಂತ. ಇನ್ನು ಗೃಹ ಬಳಕೆ ವಾಣಿಜ್ಯ ಬಳಕೆ ಗ್ಯಾಸ್ ಮಾತ್ರ ಅಲ್ಲ, ಆಟೋ ಗ್ಯಾಸ್ಗೂ ಕೂಡ ಸಮಸ್ಯೆ ಆಗಿದ್ದು ಅಲ್ಲಲ್ಲಿ ಸಾಲುಗಟ್ಟಿ ನಿಂತಿದ್ದಂತಹ ಆಟೋಗಳು ಕಂಡುಬಂತು. ಕೆಲವು ಏಜೆನ್ಸಿಗಳಂತೂ ಕ್ಲೋಸೇ ಆಗ್ಬಿಟ್ಟಿದೆ. ನಾಳೆ ಎಲ್ಲರಿಗೂ ಸಿಗುತ್ತೆ ಅಂತ ಈ ಕಡೆ ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಜೊತೆಗೆ ಕೇಂದ್ರದ ಕಡೆ ವೋಟ್ ಮಾಡಿದ್ದಾರೆ. ದೇರ್ ಇಸ್ ಎ ಪ್ರಾಬ್ಲಮ್ ಅಂದಮೇಲೆ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂತಲ್ಲ. ಅದು ನನ್ನ ಪ್ರಕಾರ ಇನ್ನೂ 2-3 ಹಡಗಿರದ್ದು LPG ಪಾಸ್ ಆಗಿದೆ ಅಂತಿದ್ದಾರೆ ಹಾರ್ಮೋಸಿಂದ. ಆಗ್ಬೋದು, ನಾನು ಆಗಿಲ್ಲ ಅಂತ ಹೇಳಲ್ಲ, ಬಟ್ ಇದ್ಯಾವುದೂ ಗ್ಯಾರಂಟಿ ಇಲ್ಲ. ದಿ ಪ್ರಾಬ್ಲಮ್ ಈಸ್ ಇವತ್ತು ನೀರು ಬಂದರೆ ನಾಳೆ ನೀರು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹುಬ್ಳಿ ಜನನ ಕೇಳಿ ಅವರು ಹೇಳ್ತಾರೆ, ಅನಿಶ್ಚಿತತೆಯಲ್ಲಿ ಬದುಕನ್ನು ನೀರಿನ ವಿಚಾರದಲ್ಲಿ ನಡೆಸಬೇಕು ಅಂದರೆ ಹೇಗೆ ನಡೆಸಬೇಕು ಅನ್ನೋದನ್ನು ಭಾರತದಲ್ಲಿ ಹುಬ್ಬಳ್ಳಿಯ ಜನರನ್ನು, ಹೊರಗಡೆ ವಿದೇಶದಲ್ಲಾದರೆ ಸೌತ್ ಆಫ್ರಿಕಾ ಕ್ಯಾಪಿಟಲ್ನಲ್ಲಿ ಕೇಳಬೇಕು ನೀವು. ಇವರಿಬ್ಬರಿಗೆ ಅರಿವಿರೋದು ಅನಿಸುತ್ತೆ ಮೋಸ್ಟ್ಲಿ. ಅವ್ರಿಗೆ ಗೊತ್ತಾಗತ್ತೆ ಪಾಪ, ಅವ್ರ ಕಷ್ಟ ಗೊತ್ತು ಅವ್ರಿಗೆ. ಹಾಗೆ ಆ ನಿಶ್ಚಿತ ಇದಿಲ್ಲ ಪೆಟ್ರೋಲ್ ಸಪ್ಲೈ, ಗ್ಯಾಸ್ ಸಪ್ಲೈ. ಅದಕ್ಕೆ 4 ಶಿಪ್ ಬಂದಿರ್ಬೋದು, ನಾಳೆ ಬರುತ್ತೆ 2 ಶಿಪ್ ಅಂತಿಲ್ಲ ಗ್ಯಾರಂಟಿ. ದಿಸ್ ಈಸ್ ಎ ಪ್ರಾಬ್ಲಮ್. ಆ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ತಾರೆ ನೋ ಐಡಿಯಾ ನನಗಂತೂ. ಐ ಥಿಂಕ್ ಲಾರ್ಜ್ಲಿ ಕಮರ್ಷಿಯಲ್ ಗ್ಯಾಸ್ದು ರಿಪೇರಿ ಆಗಲಿಕ್ಕಿಲ್ಲ ತಕ್ಷಣಕ್ಕೆ. ಮನೆಗಳದ್ದನ್ನು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಮನೆಗಳದ್ದು ಏರ್ಪೇರ್ ಆಗ್ತಾ ಹೋದರೆ ಸಾರ್ವಜನಿಕ ಅಭಿಪ್ರಾಯವು ವಿರುದ್ಧ ರೂಪುಗೊಳ್ಳುತ್ತೆ ಅನ್ನೋದು. ಹೋಟೆಲ್ದಾದ್ರಾಗ ಅಷ್ಟಾಗಲಿಕ್ಕಿಲ್ಲ. ಯಾರೋ ಬೆಳಗ್ಗೆ ವಾಕಿಂಗಿಗೆ ಹೋಗೋರು 4 ಜನ ಬೈಕೊಂಡು ಓಡಾಡ್ತಿರ್ತಾರೆ, ಅದು ದೊಡ್ಡ ಸಮಸ್ಯೆ ಆಗಲ್ಲ. ಪೊಲಿಟಿಕಲಿ ಐ ಆಮ್ ಟಾಕಿಂಗ್. ಬಿಸ್ನೆಸ್ ವೈಸಲ್ಲಿ ಪಾಪ ಅವ್ರಿಗೂ ಲಾಸೇನೆ, ಅದು ಬೇರೆ ವಿಚಾರ. ಮನೇದು ಹಾಗಲ್ಲ. ಹಾಗಾಗಿ ಮನೇದನ್ನು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಗೃಹ ಬಳಕೆದನ್ನು ಅಂತ ಕಾಣುತ್ತೆ. ಆದರೆ ಇದೆಲ್ಲವನ್ನು ಏರುಪೇರು ಮಾಡುವ ಬೆಳವಣಿಗೆಗಳು ಹೀಗೆ ನಡೀಬೋದು. ಇರಾನ್ನ ಕಿರೀಟ ಅಂದರೆ ಆರ್ಥಿಕತೆಯ ಜೀವನಾಡಿ, ಅದರ ತೈಲದ ನಿಕ್ಷೇಪ ಅಲ್ಲ, ತೈಲವನ್ನು ಸಂಗ್ರಹಿಸಿಟ್ಟಿರುವ ದ್ವೀಪ, ನಿಕ್ಷೇಪ ಅಲ್ಲ. ಕಾರ್ಗ್ ದ್ವೀಪದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಟ್ರಂಪ್ ಇದು ಮಾಡಿದಾರಂತೆ. 10,000 ಜನ ಹೆಚ್ಚಿನ ಮೆರೈನ್ಸ್ ಇವತ್ತು ಅಂದರೆ ಅಲ್ಲಿಯ ಯೋಧರು ಬಂದು ಸೇರ್ಕೋತಾ ಇದ್ದಾರೆ ಆ ಭೂಪ್ರದೇಶವನ್ನು. ಸಂದರ್ಶನವೊಂದರಲ್ಲಿ ಟ್ರಂಪ್ ಹೇಳ್ತಾರೆ, ನಾನು ಅದನ್ನು ವಶಪಡಿಸ್ಕೊಳ್ಬೇಕು, ನಂಗೆ ಇರಾನ್ ತೈಲ ಅಂದರೆ ಕಂಡ್ರೆ ಭಾಳ ಇಷ್ಟ, ಅದು ವಶಪಡಿಸ್ಕೋಬೇಕು. ಯಾಕಂದರೆ ಇರಾನ್ ತೈಲ ಸ್ವೀಟ್ ಇರಬೇಕು ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ, ನಾನು ಟೇಸ್ಟ್ ಮಾಡಿಲ್ಲ, ಮೋಸ್ಟ್ಲಿ ಸ್ವೀಟ್ ಇರುತ್ತೆ, ಅದಕ್ಕೆ ಅವ್ರಿಗೆ ಟ್ರಂಪ್ಗೆ ಇಷ್ಟ ಅಂತೆ. ಯಾಕಂದರೆ ಅವ್ರಿಗೆ ವೆನೆಜುಲಾ ತೈಲನೂ ಇಷ್ಟ ಇತ್ತು ಮೋಸ್ಟ್ಲಿ, ಅದು ಟೇಸ್ಟ್ ಮಾಡಿದ್ದಾರೆ, ಅದು ಸ್ವೀಟೇ ಇರಬೇಕು ಮೋಸ್ಟ್ಲಿ. ಭಾಳ ಜನ ಕೇಳ್ತಿದ್ದಾರೆ, ನೀನೇನು ಮೂರ್ಖನ ನಿನಗೆ ಯಾಕೆ ಅಂತ ನಿಮ್ಗೆ ಗೊತ್ತಿಲ್ಲ, ನನ್ನನ್ನು ಕೇಳ್ತಿರೋರು ಮೂರ್ಖರು ಅಷ್ಟೇ ಅಂತೆಲ್ಲ ಹೇಳಿದ್ದಾರೆ.
ಈ ಈ ಈ ಈ ಈ ದ್ವೀಪದ ಮೇಲೆ ದಾಳಿ ನಡೆದರೆ 90% ಇರಾನ್ನ ತೈಲ, ಅಂದರೆ ಇರಾನ್ನ ಬೇರೆ ಭೂಭಾಗದಲ್ಲಿರುವಂಥ ತೈಲವನ್ನು ಭೂಮಿಯಿಂದ ಎತ್ತಿ ಪೈಪ್ಗಳಲ್ಲಿ ತಂದು ಅಲ್ಲಿ ಸಂಗ್ರಹಿಸ್ತಾ ಇದ್ದಾರೆ ಯಾರು, ಇರಾನ್ನವರು. ಒಂದು 35-40 ಕಿಲೋಮೀಟರ್ ದೂರ ಇರಾನ್ನ ಮೇನ್ ಲ್ಯಾಂಡಿಂದ, ಅಂದರೆ ಮುಖ್ಯ ಭೂಮಿಯಿಂದ ಅಲ್ಲಿ ತಂದು ಅಲ್ಲಿ ಅಲ್ಲಿ ಚಿತ್ರದಲ್ಲಿ ಕಾಣುತ್ತೆ ನಿಮಗೆ, ಸಂಗ್ರಹಿಸ್ತಾ ಇರ್ತಾರೆ. ಅಲ್ಲಿಂದ ಅವ್ರು ಪಂಪ್ ಮಾಡ್ತಾರೆ. 90% ಅವ್ರದ್ದು ವ್ಯಾಪಾರ ಅಲ್ಲೇ ನಡೆಯೋದು. ಅರೌಂಡ್ 80-90% ಅಂತ ಇಟ್ಕೊಳ್ಳಿ, ಈಚೆ ಆಚೆ ಇರುತ್ತದು, ಅಲ್ಲಿಂದನೇ ನಡೆಯೋದು. ಸೊ ಅದನ್ನು ವಶಪಡಿಸ್ಕೊಂಡ್ರೆ ಫೂಲಿಶ್ನೆಸ್ಸು ಟ್ರಂಪು. ಬಿಕಾಸ್ ಗುಂಡೋಡಿಸ್ಕೊಳಕ್ಕೆ ಕಾಯ್ಕೊಂಡು ಕೂತಿರೋ ಪಾರ್ವಾಳ ಥರ ಆಗೋಗ್ತಾರೆ ಅಮೆರಿಕನ್ಸ್. ಆಮೇಲೆ ಕಣ್ ಕಡೆ ಬಾಂಬ್ ಹಾಕ್ತಾರೆ ಅವ್ರೂ. ಬಟ್ ಅದನ್ನು ನಾಶ ಮಾಡಿಬಿಟ್ರೆ ಇರಾನ್ಗೆ ನನ್ನ ಪ್ರಕಾರ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ. ನಾನು ಇದ್ದೇ ಅವತ್ತಿಂದ ಹೇಳ್ತಿರೋದು, ಇರಾನ್ ಅಮೇರಿಕವನ್ನು ಪ್ರತಿರೋಧ ಮಾಡಿ ಹಿಮ್ಮೆಟ್ಟಿಸಿರಬಹುದು ಸ್ವಲ್ಪ ಮಟ್ಟಿಗೆ, ಪೂರ್ತಿ ಅಲ್ಲ ನನ್ನ ಪ್ರಕಾರ. ಪ್ಲಸ್ ವಾರನ್ನ 1 ತಿಂಗಳ ಕಾಲ ಎಳೆದಿರಬಹುದು, ತನ್ನ ಧೈರ್ಯವನ್ನು ತೋರಿಸಿರಬಹುದು, ದೊಡ್ಡಣ್ಣನಿಗೆ ಎದೆ ಕೊಟ್ಟು ನಿಂತಿರಬಹುದು, ಎಲ್ಲ ನಿಜ, ಒಪ್ಕೋತೀನಿ ನಾನು. ಆದರೆ ಇರಾನ್ ಇನ್ನೂ ಬಬ್ರುವಾಹನನ ಪರಿಸ್ಥಿತಿಯಲ್ಲೇ ಇದೆ. ಈಗಲೂ ಅದು ಚಕ್ರವ್ಯೂಹದ ಒಳಗಡೆನೇ ಇದೆ. ಈಗಲೂ ನನಗೆ ಅರಿಯಿಲ್ವಲ್ಲ, ನನಗೆ ಗೊತ್ತಿಲ್ಲ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಅಂತ. ಇರಾನ್ಗೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಎರಡನೇದು, ಇರಾನ್ ಏನೇ ಮಾಡ್ಬೋದು, ಎಷ್ಟೇ ಶಾಹಿದ್ ಡ್ರೋನ್ ಕಳಿಸ್ಬೋದು, ಎಷ್ಟೇ ಕುವೈಟಲ್ಲಿ ನಾಶ ಮಾಡ್ಬೋದು, ಸೌದಿ ಅರೇಬಿಯಲ್ಲಿ ಮಾಡ್ಬೋದು, ದುಬೈಯಲ್ಲಿ ಮಾಡ್ಬೋದು, ಅಬುದಾಬಿಯಲ್ಲಿ ಮಾಡ್ಬೋದು, ಬಹರೈನಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಜೋರ್ಡಾನಲ್ಲಿ ಮಾಡ್ಬೋದು, ಈಜಿಪ್ಟಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಅದು ಇಸ್ರೇಲಲ್ಲಿ ಮಾಡ್ಬೋದು. ಆದರೆ ತನಗಾಗುತ್ತಿರೋ ನಷ್ಟವನ್ನು ಏನು ಮಾಡುತ್ತೆ, ಅದರಿಂದ ಚೇತರಿಸ್ಕೊಳ್ಳೋದು ಯಾವಾಗದು? ಇರಾನ್ನ ಒಳಗಡೆ ಆಗಿರುವ ನಷ್ಟದ ಚಿತ್ರ ಹೊರಕ್ಕೆ ಬರ್ತಾ ಇಲ್ಲ. ಬಿಕಾಸ್ ಅಲ್ಲಿ ಟೋಟಲ್ ಇಂಟರ್ನೆಟ್ ಬ್ಯಾನ್ ಇದೆ. ಜನ ನೋಡ್ತಿರೋರು ಏನು ಅನ್ನಿಸ್ತಿದೆ ಅಂತಂದರೆ, ಇರಾನ್ನಲ್ಲಿ ಏನೂ ಆಗ್ತಿಲ್ವೇನೋ, ಸುಂದರವಾದ ಗಾಳಿ, ಅದ್ಭುತವಾದ ಹೂಗಳು ಮರದಲ್ಲಿ ಬಿಟ್ಟಿವೆ, ಜನ ಎಲ್ಲ ರೊಮ್ಯಾಂಟಿಕ್ಕಾಗಿ ಓಡಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೋ ಏನೋ ಜನ. ಹಂಗಾರೆ ಪ್ರಪಂಚದಲ್ಲಿ ಬರೀ ದುಬೈಗೆ ಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು ಅಂತ ನೋಡ್ತಾ ಕೂತಿದ್ದಾರೆ. ನೋ, ದಟ್ಸ್ ನಾಟ್ ದ ಕೇಸ್. ಕಳೆದ 24 ಗಂಟೆಯಲ್ಲಿ 220ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು, ಇಸ್ರೇಲ್ ಆ್ಯಂಡ್ US 200ಕ್ಕೂ ಹೆಚ್ಚು ಆಯ್ದ ಸ್ಥಳಗಳನ್ನು ಡಮ್ ಅನ್ನಿಸ್ಬಿಟ್ಟಿವೆ. ಅಂದರೆ 9,000 ಲೊಕೇಶನ್ಸ್ ಹೊಡೆದಿದ್ದಾರೆ ಅವ್ರು ಹಿಡ್ಕೊಂಡವರು. ಏನಾಗಿರಬೇಕು ನಾಶ ಇರಾನ್ ಒಳಗಡೆ, ಯಾರಿಗೂ ಗೊತ್ತಾಗ್ತಿಲ್ಲ, ಅದು ರಿಪೋರ್ಟ್ ಆಗ್ತಿಲ್ಲ ಅಷ್ಟೇ ಆಚೆಗೆ. ಹಾಗಾಗಿ ಇರಾನ್ನ ಸ್ಥಿತಿ ಭಾಳ ಕೆಟ್ಟದಾಗಿದೆ. ಅದನ್ನು ಎಷ್ಟು ತಡ್ಕೊಳ್ಳುತ್ತೋ ಗೊತ್ತಿಲ್ಲ. ಏನ್ಯಾವ ಈ ದ್ವೀಪವನ್ನು ವಶಪಡಿಸ್ಕೊಂಡ್ರೆ ಆಗೋ ಸಮಸ್ಯೆ ಏನು ಅಂತ ಎಲ್ಲರಿಗೂ ಗೊತ್ತು. ಇರಾನ್ ರೊಚ್ಚಿಗೆ ಹೇಳುತ್ತೆ, ಆಗ ಬಾಯಿಗೆ ಬಂದಂಗೆ ಕಂಡಲ್ಲೆಲ್ಲ ಬಾಂಬ್ ಹಾಕಕ್ಕೆ ಹೋಗುತ್ತೆ. ಇವರು ಬಾಯಿಗೆ ಬಂದಂಗೆ ಕಂಡಲ್ಲೆಲ್ಲ ಬಾಂಬ್ ಹಾಕ್ತಾರೆ. ಅಲ್ಲಿಗೆ ಒಂದು ಹಂತಕ್ಕೆ ಬಂದು ನಿಲ್ಲತ್ತೆ ಯುದ್ಧ. ಭಾಳ ಸಹಜ ಅಲ್ಲ? ಅಮೃತ ಹೊರಕ್ಕೆ ಬರಬೇಕಾದ್ರೆ ಹೇಳಿಲ್ವಾ ಸಮುದ್ರ ಮಂಥನದಲ್ಲಿ ಏನಾಗತ್ತೆ ಅಂತ? ಮೊದಲು ಏನೇನು ಬರಬೇಕೋ ವಿಷಯಗಳೆಲ್ಲ ಬಂದುಬಿಡಬೇಕಲ್ವಾ? ಹಾಗೆ ಈಗೆಲ್ಲ ಬರ್ತಾ ಇದೆ. ಲಾಸ್ಟಲ್ಲಿ ಅಮೃತ ಬರುತ್ತೆ. ಅದು ಯಾರಿಗೂ ಅಮೃತವೋ ಗೊತ್ತಿಲ್ಲ. ಆ ಯುದ್ಧ ನಿಂತರೆ ನಮಗಂತೂ ಅದು ಅಮೃತವಾಗಿ ಕಾಣುತ್ತೆ, ಅಷ್ಟು ಮಾತ್ರ ನಿಜ. ವಿಶ್ವದ ಅತಿ ದೊಡ್ಡ ತೈಲ ಈ ಮುಂದೆ ತುಂಬ ಬ್ಯಾರಲ್ಸಲ್ಲಿ ಸ್ಟಾಕ್ ಮಾಡ್ಕೋಬೋದು, ಡ್ಯಾಶ್ ಅಂತೆಲ್ಲ ಹೇಳ್ತಿದ್ದಾರೆ. ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ವಾರು. ಬಟ್ ಈ ಮೂವ್ ಮೇಲೆ, ಅಂದರೆ ಈ ನಡೆಯ ಮೇಲೆ ನಮ್ಮ ಭವಿಷ್ಯ ಎಲ್ಲ ಇತ್ಯರ್ಥ ಆಗುತ್ತೆ, ಅಷ್ಟು ಮಾತ್ರ ನಿಜ. ಎಸ್, ಅಲ್ಲ ಈ 40 ದಿನ ಆಯಿತು ಬಂದೇ ಇಲ್ಲ, ನಾನು ಬುಕ್ ಮಾಡಿ 36 ದಿನ ಆಯಿತು ಬಂದೇ ಇಲ್ಲ ಅಂತ ಇದ್ದೀರಲ್ಲ, ಅವ್ರಿಗೆ ಹೇಳ್ತಿರೋದು ನಾನು, ತಯಾರಿಯಾಗಿ ಅಂತ. ಎಸ್. ಇಸ್ರೇಲ್ನ ಹೈಫಾ ವಿದ್ಯುತ್ ಘಟಕದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ನಡೆಸಿದೆ. ಕುವೈತ್ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ ದಾಳಿ ಮಾಡಿದ್ದು ಭಾರತೀಯ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಈವರೆಗೂ ಭಾರತೀಯರು ಸಾವನ್ನಪ್ಪಿರೋ ಸಂಖ್ಯೆ 8ಕ್ಕೆ ಹೋಗಿದೆ. ಇನ್ನು ಇರಾನ್ ಟ್ರಂಪ್ 15 ಅಂಶಗಳ ಶಾಂತಿ ಪ್ರಸ್ತಾಪವನ್ನು ತಿರಸ್ಕರಿಸಿದೆ. ಇಸ್ರೇಲ್ ವಾಯುದಾಳಿಯಲ್ಲಿ ನೌಕಾಪಡೆ ಮುಖ್ಯಸ್ಥ ಅಲಿರೇಜಾ ತಂಗ್ಸಿರಿ ಬಲಿಯಾಗಿರುವುದಾಗಿ ಇರಾನ್ ದೃಢಪಡಿಸಿದೆ. ಟ್ರಂಪ್ಗೆ ಅಜ್ಞಾತ ಸ್ಥಳದಿಂದಲೇ ಮುಜ್ತಬಾ ಹೊಸ ಸಂದೇಶ ರವಾನಿಸಿದ್ದು, ಯುಎಸ್ ಮತ್ತು ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಬೆಂಬಲ ನೀಡಿದ ಇರಾಕ್ ಜನರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಅಲ್ಲ, ಅಮೆರಿಕಾದಲ್ಲಿ ಆಡಳಿತ ಬದಲಾಗಬೇಕಿದೆ ಅಂತ ಟ್ರಂಪ್ ವಿರುದ್ಧ ಸೋದರ ಸೊಸೆ ಮೇರಿ ಟ್ರಂಪ್ ಕಿಡಿಕಾರಿದ್ದಾರೆ. ಈ ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಸಂಧಾನಕಾರರನ್ನು ಸ್ವಾಗತಿಸುವಾಗ ಪಾಕ್ ಉಪಪ್ರಧಾನಿ ಇಶಾಕ್ದಾರ್ ಕಾಲ್ ಜಾರಿ ಬಿದ್ದಿರೋ ವಿಡಿಯೋವೊಂದು ವೈರಲ್ ಆಗಿದೆ. ಮೊಸ್ತಬಾ ಖಮೇನಿ ಬದುಕಿದ್ದಾರೆ ಅಂತ ಹೇಳಕ್ಕೆ ಅವರು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅವ್ರನ್ನ ಬದುಕಿದ್ದಾರೆ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಇರಾಕ್ ಅವ್ರು ಕನ್ಸಿಡರ್ ಮಾಡ್ಕೋಬೋದೇನೋ, ಕೆಲವು ಮೀಡಿಯಾಗಳು ಮಾಡ್ದಂಗಿದೆ. ಅನ್ಲೆಸ್ ಹಿ ಅಪಿಯರ್ಸ್ ಇನ್ ಪಬ್ಲಿಕ್ ಫಾರ್ ಎ ವೆರಿಫಿಕೇಷನ್ ಥರ, ಆಗ ಆತ ಬದುಕಿದ್ದಾನೆ ಅನ್ನೋದನ್ನು ಹೇಳ್ಬೋದು. ಎಲ್ಲೋ ಕೂತ್ಕೊಂಡು ಅಂದರೆ ಹ್ಯಾಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಆಡಿಯೋ ಸ್ಟೇಟ್ಮೆಂಟ್ ಕೊಡೋದು, ದ್ಯಾಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅಲೈವ್ ಅಂತ. ಈಗ ನೆತನ್ಯಾಹುಗಾದಾಗ ಆಚೆ ಬಂದುಬಿಟ್ಟು ಹೇಗೆ ಇದಾಯಿತು ಹಾಗಾಗಬೇಕಿದೆ. ಇನ್ನು ನಂಬರ್ 2, ಇರಾನ್ನಲ್ಲಿ ಈಗ ಬಹುದೊಡ್ಡ ಸಮಸ್ಯೆ ಆಗೋದು ನೆಕ್ಸ್ಟ್ ಲೆವೆಲಲ್ಲಿ ಏನು ಅಂತಂದರೆ, ಒಂದು ತೈಲ ಉತ್ಪನ್ನದ ಜಾಗಗಳಿಗೆ ಹೊಡೆತ ಲೈಕ್ ಕಾರ್ಗ್ ಐಲ್ಯಾಂಡ್. ನಂಬರ್ 2 ಅವ್ರದ್ದು ಪವರ್ ಸ್ಟೇಷನ್ಸು ಪರ್ಟಿಕ್ಯುಲರ್ಲಿ ದೇ ಆರ್ ಇನ್ ಡೇಂಜರ್. ನಂಬರ್ 3 ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ಗಳು. ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ ಅಂತಂದರೆ
ಸಮುದ್ರದ ನೀರನ್ನು ತೆಗೆದುಕೊಂಡು ಉಪ್ಪನ್ನು ತೆಗೆದು ಕುಡಿಯುವ ನೀರಾಗಿ ಪರಿವರ್ತಿಸಿ ಜನರಿಗೆ ತಲುಪಿಸುವ ಕೈಗಾರಿಕೆಗಳು, ಇವುಗಳ ಮೇಲೆ ಅಟ್ಯಾಕ್ ನಡೆಯೋ ಹಂಗೆ ಲಕ್ಷಣ ಇದ್ದಂಗಿದೆ. ಅದೇನಾದರೂ ಆದರೆ ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಯಾಕಂದರೆ 3 ದಿನದಲ್ಲಿ ಇರಾನ್ನಲ್ಲಿ ಭಾಳ ಕಡೆ ಜನಗಳಿಗೆ ನೀರೇ ಇರಲ್ಲ. ಆಮೇಲೆ ಭಾಳ ಕಡೆ, ಎಲ್ಲ ಕಡೆ ಅಲ್ಲ, ಭಾಳ ಕಡೆ. ಹಾಗಾಗಿ ಈ ಯುದ್ಧ ಯಾವ ರೂಪಕ್ಕೆ ಹೋಗುತ್ತೆ ಅನ್ನೋದು ನಮಗೇನೂ ಅರ್ಥವಾಗ್ತಾ ಇಲ್ಲ. ವಿಲ್ ಹ್ಯಾವ್ ಟು ಸಿ ವೆದರ್ ಪರಿಣಾಮ ಬೀರಲ್ವೋ ಕೊಡಲ್ವೋ ಅಂತ ಕಾದು ನೋಡಬೇಕಷ್ಟೆ. ಯಾಕಂದರೆ ನಮ್ಮ ಕೈಯಲ್ಲಿ ಇಲ್ದಿದ್ದಾಗ ನಾವು ಕಾದು ನೋಡಬೇಕು ಅಷ್ಟೆ. ಎಸ್.